ಬೆಂಗಳೂರಿನ ಮಳಲಿ ಮಸೀದಿ ರಹಸ್ಯ ಪತ್ತೆಗೆ ಕೊನೆಗೂ ಸ್ಥಳ ನಿಗದಿಯಾಗಿದೆ. ತಾಂಬೂಲ ಪ್ರಶ್ನೆ ನಡೆಯುವ ಜಾಗ ಫಿಕ್ಸ್ ಆಗಿದೆ. ಕೇರಳದಿಂದ ಬಂದಿದ್ದ 3 ತಂತ್ರಿಗಳಿಂದ ತಾಂಬೂಲ ಜಾಗ ಗುರುತು ಮಾಡಲಾಗಿದ್ದು, ಮೇ 25ರ ಬೆಳಗ್ಗೆ ದೇಗುಲದ ರಹಸ್ಯ ಗೊತ್ತಾಗುವ ಸಾಧ್ಯತೆ ಇದೆ. ಇಂದು ಮಸೀದಿ ಜಾಗಕ್ಕೆ ಭೇಟಿ ನೀಡಿದ ಕೇರಳದ ತಂತ್ರಿಗಳು ಮಳಲಿಯಲ್ಲಿ ಸುತ್ತಾಡಿ ಅದೊಂದು ಸ್ಥಳದಲ್ಲಿ ಜಾಗ ಮತ್ತು ಸಮಯ ನಿಗದಿ ಮಾಡಿ ವಾಪಸ್ ತೆರಳಿದ್ರು. ಕೆಲ ದಿನಗಳ ಹಿಂದೆ ರಾಯಚೂರು ಬಸ್ ನಿಲ್ದಾಣದಲ್ಲಿ ಅಪರಿಚಿತ ಮಹಿಳೆ ಯುವಕನ ಕೈಗೆ ಮಗು ಕೊಟ್ಟು ನಾಪತ್ತೆಯಾಗಿದ್ಲು. ಮೈಸೂರು ಜಿಲ್ಲೆ ಎಚ್ಡಿ ಕೋಟೆಯ ಯುವಕ ರಘು ಮತ್ತು ರಾಯಚೂರಿನ ವಿವಾಹಿತ ಮಹಿಳೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ಪ್ರೀತಿಯಾಗಿ ಬದಲಾಗಿದೆ. ಆದರೆ ಪತಿಯಿಂದ ದೂರವಾಗಿದ್ದ ಮಹಿಳೆಯ ಮಗು ತಮ್ಮಿಬ್ಬರ ಸಂಬಂಧಕ್ಕೆ ಅಡ್ಡಿಯಾಗುತ್ತೆ ಎಂದು ಕಳ್ಳ ಪ್ರೇಮಿಗಳು ಮಗು ಕೊಟ್ಟು ಮಹಿಳೆ ಕಾಣೆಯಾಗಿದ್ದಾಳೆ ಎಂದು ಕತೆ ಕಟ್ಟಿದ್ದಾರೆ. ಸದ್ಯ ರಘು ಹಾಗೂ ವಿವಾಹಿತ ಮಹಿಳೆ ವಿರುದ್ಧ ಲಷ್ಕರ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಯುವಕನ ಕೈಗೆ ಮಗು ಕೊಟ್ಟು ಮಹಿಳೆ ನಾಪತ್ತೆಯಾದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೆಲ ದಿನಗಳ ಹಿಂದೆ ಅಪರಿಚಿತ ಮಹಿಳೆಯೋರ್ವಳು ತನ್ನ ಕೈಗೆ ಮಗು ಕೊಟ್ಟು ಹೋಗಿದ್ದಾಳೆ ಎಂದು ಯುವಕನೋರ್ವ ಮೈಸೂರಿನ ಲಷ್ಕರ್ ಠಾಣೆಯಲ್ಲಿ ದೂರು ನೀಡಿದ್ದ. ಆದರೆ ಪ್ರೀತಿಗೆ ಅಡ್ಡಿಯಾದ ಮಗುವನ್ನು ಅನಾಥ ಮಗುವೆಂದು ಬಿಂಬಿಸಿದ್ದ ಕಳ್ಳ ಪ್ರೇಮಿಗಳು ಮಗು ದೂರ ಮಾಡಲು ಇಬ್ಬರು ಪ್ಲಾನ್ ಮಾಡಿದರೆಂದು ಪೊಲೀಸರ ತನಿಖೆ ವೇಳೆ ಬಹಿರಂಗವಾಗಿದೆ. ಪ್ರಧಾನಿ ಮೋದಿ 2 ದಿನಗಳ ಕಾಲ ಜಪಾನ್ ಪ್ರವಾಸ ಕೈಗೊಂಡಿದ್ದಾರೆ. ಜಪಾನ್ ಪ್ರಧಾನಿ ಫ್ಯೂಮಿಯೋ ಕಿಶಿದಾ ಆಹ್ವಾನದ ಮೇರೆಗೆ ಜಪಾನ್ ಪ್ರವಾಸ ಕೈಗೊಂಡಿದ್ದಾರೆ. ನಿನ್ನೆ ರಾತ್ರಿ ಭಾರತದಿಂದ ತೆರಳಿರುವ ಪ್ರಧಾನಿ ಮೋದಿ ಜಪಾನ್ನಲ್ಲಿ ಕ್ವಾಡ್ ರಾಷ್ಟ್ರಗಳ ನಾಯಕರ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ರು. ನಾಳೆ ಸಂಜೆವರೆಗೂ ಜಪಾನ್ನಲ್ಲಿ ನಡೆಯುವ 20ಕ್ಕೂ ಹೆಚ್ಚು ಸಭೆಗಳಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಜಪಾನ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ಭಾರತೀಯರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಹವಾಮಾನ ಬದಲಾವಣೆ ವಿಶ್ವಕ್ಕೆ ದೊಡ್ಡ ಸವಾಲಾಗಿದ್ದು, ಹಸಿರು ಪರಿಸರ ಹಾಗೂ ಹಸಿರು ಉದ್ಯೋಗಕ್ಕೆ ಆದ್ಯತೆ ನೀಡಬೇಕು ಎಂದು ಹೇಳಿದ್ದಾರೆ. ಇದೀಗ ಭಾರತದಲ್ಲಿ ಮಹಿಳೆಯರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವಾಗುತ್ತಿದ್ದು, ಭಾರತ ತೀವ್ರಗತಿಯಲ್ಲಿ ಅಭಿವೃದ್ಧಿಯತ್ತ ಮುನ್ನುಗ್ಗುತ್ತಿದೆ ಎಂದು ಹೇಳಿದ್ದಾರೆ. ದಾವೋಸ್ನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ಸಮಾವೇಶದಲ್ಲಿ ಪಾಲ್ಗೊಂಡ ಸಿಎಂ ಬೊಮ್ಮಾಯಿ ರಾಜ್ಯದಲ್ಲಿ ಹೂಡಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಅನಂತ ಲೂಲು ಗ್ರೂಪ್ ಇಂಟರ್ನ್ಯಾಷನಲ್ ನಿರ್ದೇಶಕ ಎವಿ ಅನಂತ್ ರಾಮನ್ ಅವರೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿರುವ ಸಿಎಂ ಸುಮಾರು 2,000 ಕೋಟಿ ಹೂಡಿಕೆ ಮಾಡಲು ಲೂಲು ಗ್ರೂಪ್ ಮುಂದಾಗಿದ್ದಾರೆ. ಈ ಹೂಡಿಕೆಯಿಂದ 10,000ಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಕರ್ನಾಟಕದಿಂದ ರಾಜ್ಯಸಭೆ ಸ್ಥಾನಕ್ಕೆ ನಿರ್ಮಲಾ ಸೀತಾರಾಮನ್ಗೆ ಟಿಕೆಟ್ ಡೌಟ್ ಎಂದು ಹೇಳಲಾಗ್ತಿದೆ. ರಾಜ್ಯಸಭೆ ಚುನಾವಣೆಗೆ ಈ ಬಾರಿ ರಾಜ್ಯದ ಅಭ್ಯರ್ಥಿಗಳಿಗೆ ಮಣೆ ಹಾಕಲು ಚಿಂತನೆ ನಡೆಸಲಾಗಿದ್ದು, ಈ ಕುರಿತು ಟಿವಿ9ಗೆ ಬಿಜೆಪಿ ಉನ್ನತ ಮೂಲಗಳಿಂದ ಮಾಹಿತಿ ಬಂದಿದೆ. ಇನ್ನು ನಿರ್ಮಲಾ ಸೀತಾರಾಮನ್ಗೆ ಈ ಬಾರಿ ಯುಪಿಯಿಂದ ಟಿಕೆಟ್ ನೀಡಲಾಗ್ತಿದೆ ಎಂಬ ಮಾತು ಕೇಳಿ ಬರುತ್ತಿದೆ. ವಾಹನಗಳ ನಂಬರ್ ಪ್ಲೇಟ್ಗಳಲ್ಲಿ ನಿಯಮ ಬಾಹಿರ ಹೆಸರುಗಳನ್ನು ತೆರವಿಗೆ ಸೂಚನೆ ನೀಡಲಾಗಿದೆ. ನಿಯಮ ಬಾಹಿರವಾಗಿ ಹೆಸರು ಹಾಕಿಕೊಂಡಿರುವವರ ವಿರುದ್ಧ ಕೋರ್ಟ್ ಆದೇಶದಂತೆ ಕ್ರಮ ಕೈಗೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಸೂಚನೆ ನೀಡಿದೆ. ವಾಹನಗಳ ನಂಬರ್ ಪ್ಲೇಟ್ಗಳಲ್ಲಿ ನಿಯಮ ಬಾಹಿರ ಹೆಸರು, ಚಿಹ್ನೆ ಮತ್ತು ಲಾಂಛನಗಳು ಇದ್ದರೆ ಕೂಡಲೇ ತೆರವು ಮಾಡಿ ಅಂತ ರಾಜ್ಯ ಸರ್ಕಾರ ಸೂಚನೆ ನೀಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಂಕಿ ಪಾಕ್ಸ್ ವೈರಸ್ ಹಬ್ತಾ ಇದ್ದು, ಇತ್ತ ಬನ್ನೇರುಘಟ್ಟ ಪಾರ್ಕ್ ಸುತ್ತಲಿನ ಜನಕ್ಕೆ ಮಂಕಿ ಪಾಕ್ಸ್ ಭಯ ಶುರುವಾಗಿದೆ. ಚಿಕನ್ ಪಾಕ್ಸ್ ನಂತೆಯೇ ಮಂಕಿ ಪಾಕ್ಸ್ ಮಾರಕವಾಗಿದ್ದು, ನೈಜೀರಿಯಾ, ದಕ್ಷಿಣ ಆಫ್ರಿಕಾ, ಅಮೆರಿಕ ದೇಶದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಬನ್ನೇರುಘಟ್ಟ ಪಾರ್ಕ್ ಸೇರಿದಂತೆ ಸುತ್ತಮುತ್ತಲ ಮಡುವಿನಲ್ಲಿ ಇರುವ ಸಾವಿರಾರು ಮಂಗಗಳಿಂದ ವೈರಸ್ ಹರಡುವ ಭೀತಿ ಎದುರಾಗಿದೆ. ಈ ಬಗ್ಗೆ ಆರೋಗ್ಯ ಇಲಾಖೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸ್ತಾ ಇದೆ. ಪಠ್ಯಪುಸ್ತಕದಲ್ಲಿ ರಾಷ್ಟ್ರಕವಿ ಕುವೆಂಪುಗೆ ಅವಮಾನ ಮಾಡಲಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. 4ನೇ ತರಗತಿ ಪರಿಸರ ಅಧ್ಯಯನದ ಪಠ್ಯವನ್ನ ನಾವು ಪರಿಷ್ಕರಿಸಿಲ್ಲ, ನಾವು ಪರಿಷ್ಕರಣೆ ಮಾಡಿಲ್ಲ, ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಕುವೆಂಪು ಬಗ್ಗೆ ನಾವು ಎಷ್ಟು ಪಠ್ಯ ಸೇರಿಸಿದ್ದೀವಿ ಅಂತ ನೋಡ್ಲಿ. ರಾಷ್ಟ್ರಕವಿ ಕುವೆಂಪುಗೆ ಶಿಕ್ಷಣ ಇಲಾಖೆ ಅಪಮಾನ ಮಾಡಿಲ್ಲ, ಸಾಹಿತಿ ಬರಗೂರು ಪರಿಷ್ಕರಣೆಯಲ್ಲಿ ಇರೋದನ್ನೇ ನೀಡಲಾಗಿದೆ ಅಂತ ಹೇಳಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ನಾಳೆ ಖುದ್ದು ಹಾಜರಾಗುವಂತೆ ಸಿದ್ದರಾಮಯ್ಯಗೆ ಸೂಚಿಸಿದೆ. ಅಲ್ಲದೆ ಸಿದ್ದರಾಮಯ್ಯ, ಡಿಕೆಶಿ ಸೇರಿದಂತೆ 29 ಕಾಂಗ್ರೆಸ್ ನಾಯಕರಿಗೆ ಸಮನ್ಸ್ ನೀಡಿದೆ. ಇನ್ನು ಮೇಕೆದಾಟು ಪಾದಯಾತ್ರೆ ವೇಳೆ ಕೊರೋನಾ ನಿಯಮ ಉಲ್ಲಂಘಿಸಲಾಗಿದೆ ಅಂತ ಆರೋಪಿಸಿ ರಾಮನಗರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು.
ದೇಶದಾದ್ಯಂತ ಮಂದಿರ ಮಸೀದಿ ವಿವಾದ ಭುಗಿಲೆದ್ದಿದೆ. ಕಾಶಿಯ ಜ್ಞಾನವಾಪಿ ಮಸೀದಿಯಲ್ಲಿ ಸರ್ವೆ ನಡೆದು ದೊಡ್ಡ ಸಂಚಲನವೇ ಎದ್ದಿದೆ. ದೇವಾಲಯ ಸಾಕ್ಷ್ಯಗಳು ಕೋರ್ಟ್ಗೆ ಸಲ್ಲಿಕೆಯಾಗಿರೋ ರಿಪೋರ್ಟ್ ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿದೆ. ಇದರ ಬೆನ್ನಲ್ಲೇ ಮಥುರಾ ಕೃಷ್ಣ ಜನ್ಮಭೂಮಿ ಸತ್ಯಶೋಧಕ್ಕಾಗಿ ಶಾಹಿ ಈದ್ಗಾ ಮಸೀದಿ ಸರ್ವೆಗೆ ಆಗ್ರಹ ಕೇಳಿಬಂದಿದೆ. ಅತ್ತ ಕುತುಬ್ ಮಿನಾರ್ ವಿಚಾರವಾಗಿಯೂ ಕದನ ಏರ್ಪಟ್ಟಿದೆ. ಪರಿಸ್ಥಿತಿ ಹೀಗಿರುವಾಗ ರಾಜ್ಯದಲ್ಲೂ ಮಂದಿರ ವರ್ಸಸ್ ಮಸೀದಿಯ ವಿವಾದ ದುತ್ತೆಂದು ಭುಗಿಲೆದ್ದು ನಿಂತಿದೆ. ಮಂಗಳೂರಿನಿಂದ ಮೂಡುಬಿದ್ರೆ ರಸ್ತೆಯಲ್ಲಿರ್ತಕ್ಕಂಥ ಮಳಲಿ ಗ್ರಾಮದ ಅಸಯ್ಯದ್ ಅಬ್ದುಲ್ಲಾ ಹಿಲ್ ಮದನಿ ಮಸೀದಿ ನವೀಕರಣ ಕೆಲಸ ನಡೀತಿತ್ತು. ಮಸೀದಿಯ ಒಂದು ಭಾಗವನ್ನ ಕೆಡವಲಾಗಿತ್ತು. ಇದೇ ವೇಳೆ ಮಸೀದಿಯ ಹಿಂಭಾಗದಲ್ಲಿ ಹಿಂದೂ ದೇವಾಲಯಗಳಿಗೆ ಹೋಲುವಂತೆ ದೇವಸ್ಥಾನದ ಕಲಶ, ತೋಮರ, ಕಂಬಗಳ ಕಮಲ ಕೆತ್ತನೆಯ ಮಾದರಿ ಪತ್ತೆಯಾದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು ಇದೀಗ ದೊಡ್ಡ ವಿವಾದ ಸೃಷ್ಟಿಯಾಗಿದೆ. ಮದನಿ ಮಸೀದಿ ನವೀಕರಣ ವೇಳೆ ದೇವಾಲಯ ಹೋಲುವ ಕಲಶ, ತೋಮರ, ಕಂಬಗಳ ಮಾದರಿ ಪತ್ತೆಯಾಯಿತು. ವಿಎಚ್ಪಿ ಸೇರಿದಂತೆ ಹಿಂದೂ ಸಂಘಟನೆಗಳು ಅಖಾಡಕ್ಕಿಳಿದಿದ್ವು. ಇದಷ್ಟೇ ಅಲ್ಲ, ಮಸೀದಿ ನವೀಕರಣ ಕಾಮಗಾರಿ ನಡೆಸದಂತೆ ವಿಎಚ್ಪಿ ಮತ್ತು ಭಜರಂಗದಳ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ವು. ವಿಶ್ವ ಹಿಂದೂ ಪರಿಷತ್ ಮಳಲಿಯಲ್ಲಿರುವುದು ಮಸೀದಿಯ ಅಥವಾ ಮಂದಿರವ, ಇಲ್ಲಿ ಹಿಂದೂ ದೈವವಿತ್ತ ಅಂತ ತಾಂಬೂಲ ಪ್ರಶ್ನೆಗೆ ಮುಂದಾಗಿದೆ. ಒಂದ್ ವೇಳೆ ತಾಂಬೂಲ ಪ್ರಶ್ನೆಯಲ್ಲಿ ಈ ಜಾಗದಲ್ಲಿ ದೇವಸ್ಥಾನ ಇರಲಿಲ್ಲ ಅಂದ್ರೆ ಕೋರ್ಟ್ನಲ್ಲಿ ಹಾಕಿರುವಂತಹ ಕೇಸನ್ನ ಹಿಂಪಡೆದು ಗೌರವಯುತವಾಗಿ ಆ ಜಾಗವನ್ನ ಬಿಟ್ಟು ಕೊಡುವುದಾಗಿ ವಿಎಚ್ಪಿ ಮುಖಂಡರು ಹೇಳಿದ್ದಾರೆ. ವಾರಣಾಸಿಯಲ್ಲಿರುವ ಜ್ಞಾನವಾಪಿ ಮಸೀದಿ ವಿವಾದ ರೋಚಕ ಘಟ್ಟ ತಲುಪಿದೆ. ಈಗಾಗಲೇ ಸಲ್ಲಿಕೆಯಾಗಿರುವ ಅರ್ಜಿಗಳ ಭವಿಷ್ಯ ನಾಳೆ ಹೊರಬೀಳಲಿದ್ದು, ವಾರಣಾಸಿ ಜಿಲ್ಲಾ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಲಿದೆ. ಮಸೀದಿಯಲ್ಲಿ ಪೂಜೆಗೆ ಅವಕಾಶ ಕೊಡಬೇಕೆಂದು ಸಲ್ಲಿಸಿದ್ದ ಹಿಂದೂಗಳ ಅರ್ಜಿ ವಜಾಗೆ ಮುಸ್ಲಿಮರು ಮನವಿ ಮಾಡಿದ್ರು. ಅರ್ಜಿ ವಜಾಗೊಳಿಸಬೇಕು ಬೇಡವೋ ಅನ್ನೋ ಬಗ್ಗೆ ಕೋರ್ಟ್ ನಾಳೆ ಮಧ್ಯಾಹ್ನ ಮಹತ್ವದ ಆದೇಶ ಪ್ರಕಟಿಸಲಿದೆ. ವಾದ ಪ್ರತಿವಾದ ಆಲಿಸಿದ ಬಳಿಕ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಿತ್ತು. ಅರ್ಜಿ ಪರಿಗಣಿಸಬೇಕೆಂದು ಹಿಂದೂಗಳು ಮನವಿ ಮಾಡಿದ್ರು, ಆದರೆ ಇದನ್ನ ವಜಾಗೊಳಿಸಬೇಕೆಂದು ಮುಸ್ಲಿಮರು ಮನವಿ ಮಾಡಿದ್ರು. ಇಷ್ಟೆಲ್ಲ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಕಲಾಪವನ್ನ ನಾಳೆಗೆ ಮುಂದೂಡಿಕೆ ಮಾಡಿದ್ದು, ನಾಳೆ ಮಹತ್ವದ ಆದೇಶ ಪ್ರಕಟಿಸಲಿದೆ. ಜ್ಞಾನವಾಪಿ ಮಸೀದಿಯಲ್ಲಿ ಶಿವಲಿಂಗ ಪತ್ತೆ ಬಳಿಕವೂ ಉಜುಖಾನಾದಲ್ಲಿ ಸ್ವಚ್ಛತೆ ಮಾಡಿದ್ದಾರೆ ಅಂತ ಆರೋಪಿಸಿ ಅರ್ಜಿ ಸಲ್ಲಿಸಲಾಗಿದೆ. ಕೋರ್ಟ್ ಆದೇಶವನ್ನ ಧಿಕ್ಕರಿಸಿದ್ದಾರೆ. ಹೀಗಾಗಿ ಕೇಸ್ ದಾಖಲಿಸುವಂತೆ ಕೋರಿ ವಾರಣಾಸಿ ಜಿಲ್ಲಾ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ಶಿವಲಿಂಗ ಪತ್ತೆ ಬಳಿಕವೂ ಸ್ವಚ್ಛತೆಗೆ ನೀರು ಬಳಸಿದ್ದಾರೆ. ಉಜುಖಾನ ಬಳಸದಂತೆ ಕೋರ್ಟ್ ಹೇಳಿದ್ರೂ ಬಳಕೆ ಮಾಡಲಾಗಿದೆ. ಮೇ 16ರಿಂದ ಮೇ 19ರವರೆಗೆ ಉಜು ಮಾಡಿದ್ದಾರೆ. ಹೀಗಾಗಿ ವ್ಯಕ್ತಿಗಳ ವಿರುದ್ಧ ಕೇಸ್ ದಾಖಲಿಸಲು ಜಿಲ್ಲಾ ನ್ಯಾಯಾಲಯಕ್ಕೆ ಮನವಿ ಮಾಡಲಾಗಿದೆ. ಹಿಂದೂ ಪರ ವಕೀಲರು ಹಾಗೂ ಮುಸ್ಲಿಮರ ಪರ ವಕೀಲರ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ನಾಳೆಗೆ ವಿಚಾರಣೆ ಮುಂದೂಡಿದ್ರು. ಇದಕ್ಕೂ ಮೊದಲು ನ್ಯಾಯಾಧೀಶ ಡಾಕ್ಟರ್ ಅಜಯ್ ಕೃಷ್ಣ ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದ್ದೇವೆ ಅಂದ್ರು. ಅಲ್ಲದೆ ಈ ವಾದದ ಬಗ್ಗೆ ನಾನು ಅಧ್ಯಯನ ಮಾಡುತ್ತಿದ್ದೇನೆ, ನಾಳೆ ಈ ಬಗ್ಗೆ ತೀರ್ಪು ಪ್ರಕಟಿಸುವುದಾಗಿ ಜಡ್ಜ್ ಹೇಳಿ ವಿಚಾರಣೆ ಮುಂದೂಡಿದ್ರು. ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಹೈಡ್ರಾಮಾ ನಡೆದಿದೆ. ಸಮಾಜವಾದಿ ಪಕ್ಷದ ಶಾಸಕರಿಂದ ಸದನದಲ್ಲಿ ಪ್ರತಿಭಟನೆ ನಡೆಸಿದ್ದು, ಕೈಯಲ್ಲಿ ಭಿತ್ತಿಪತ್ರ ಹಿಡಿದು ಯೋಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಸೀದಿ ಮೇಲಿನ ಮೈಕ್ ಸೇರಿದಂತೆ ವಿವಿಧ ವಿವಾದಗಳನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಈ ವೇಳೆ ಸದನದಲ್ಲಿ ಭಾರೀ ಹೈಡ್ರಾಮಾ ಹಂಗಾಮ ನಡೆದಿದೆ. ಮಾಜಿ ಕ್ರಿಕೆಟಿಗ ಹಾಗೂ ಪಂಜಾಬ್ ಕಾಂಗ್ರೆಸ್ ನಾಯಕ ನವಜೋತ್ ಸಿಂಗ್ ಸಿಧುರನ್ನ ಮೆಡಿಕಲ್ ಚೆಕಪ್ಗೆ ಕರೆತರಲಾಗಿತ್ತು. ಪಟಿಯಾಲ ಜೈಲಿನಿಂದ ಅಲ್ಲಿನ ರಾಜೇಂದ್ರ ಆಸ್ಪತ್ರೆಗೆ ಕರೆತಂದು ಪೊಲೀಸರು ಸಿಧು ಆರೋಗ್ಯ ತಪಾಸಣೆ ಮಾಡಿಸಿದ್ರು. ಇನ್ನು 34 ವರ್ಷಗಳ ಹಿಂದಿನ ರಸ್ತೆ ರಂಪಾಟ ಪ್ರಕರಣದಲ್ಲಿ ಸಿಧು ಜೈಲು ಪಾಲಾಗಿದ್ದಾರೆ. ಕಳೆದ ಗುರುವಾರವಷ್ಟೇ ಸುಪ್ರೀಂ ಕೋರ್ಟ್ ಸಿಧುಗೆ 1 ವರ್ಷ ಕಠಿಣ ಜೈಲು ಶಿಕ್ಷೆ ವಿಧಿಸಿ ಆದೇಶಿಸಿತ್ತು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೇಸಿಗೆಯ ಬಿಸಿಲಿನಿಂದ ಬೆಂದಿದ್ದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಮಳೆಯಿಂದಾಗಿ ರಸ್ತೆಗಳೆಲ್ಲ 2 ಅಡಿಯಷ್ಟು ನೀರು ನಿಂತಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಬಿರುಗಾಳಿ ಸಹಿತ ಮಳೆಗೆ ಅನೇಕ ಮರಗಳು ಧರೆಗುರುಳಿವೆ. ಮತ್ತೊಂದೆಡೆ ಮಳೆಯಿಂದಾಗಿ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಹಾರಾಟದಲ್ಲಿ ಕೆಲಕಾಲ ವ್ಯತ್ಯಯವಾಗಿತ್ತು.
ಇನ್ನು ದೆಹಲಿಯಲ್ಲಿ ಧಾರಾಕಾರ ಮಳೆ ಆರ್ಭಟದಿಂದಾಗಿ ಭಾರಿ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ರಸ್ತೆಗಳಲ್ಲಿ ನೀರು ನಿಂತು ಹೊಳೆಯಂತಾಗಿದ್ವು. ಇದರಿಂದಾಗಿ ಮುಂದಕ್ಕೆ ಹೋಗಲಾಗದೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತಿದ್ವು. ಸವಾರರು ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಲುಕಿ ಹೈರಾಣಾದ್ರು.